ನಮಸ್ಕಾರ ಸ್ನೇಹಿತರೆ. ತಮಗೆಲ್ಲರಿಗೂ ತಿಳಿದಂಗೆ ಒಂದು 2 ದಿವಸದಿಂದ ಏನು ಪ್ರಿಯಾಂಕ್ ಖರ್ಗೆ ಅವರು ಈ RSSನ ಏನು ಅವರು ಪಬ್ಲಿಕ್ ಪ್ಲೇಸಸ್ನ ಯೂಸ್ ಮಾಡಬಾರ್ದು ಅಂತ ಒಂದು ಪತ್ರ ಬರೆದಿದ್ದಾರೆ. ಆವಾಗಿಂದ ಭಾಳಷ್ಟು ಕರೆಗಳು ಬರ್ತಾ ಇದ್ದಾವೆ ಅಂತ ಅವರು ಭಾಳಷ್ಟು ಮನ ನೊಂದ್ಕೊಂಡಿದ್ರು. ಇವತ್ತು ಅವರು ಅದು ಹೇಳಿದ ಮೇಲೆ BJPಗರು ಭಾಳಷ್ಟು ಜನ ಯಾವುದು ಕರೆಗಳಿಲ್ಲ ಅಂತ ಹೇಳಿದಾಗ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಮಾನ್ಯ ಸಚಿವರು ಇವತ್ತು ಒಂದು ರೆಕಾರ್ಡ್ ಮಾಡ್ಕೊಂಡು ಹೇಳಿದ್ದಾರೆ. ಸ್ನೇಹಿತರೆ, ಅವನ್ನ RSS ಅವನು ಅಂತಾನೆ, ಒಬ್ಬ ಸಂಘಿ ಅಂತಾನೆ. RSSಲ್ಲಿ ಇದೇ ಟ್ರೈನಿಂಗ್ ಸಿಗುತ್ತಾ ಅಂತ ನಾನಂತೂ ನನ್ನ ಮನಸ್ಸು ಒಡೆದೋಯ್ತು ಸ್ನೇಹಿತರೆ. ಎಂಥ ಕೊಳುಕು ಭಾಷೆ. ಅವರ ಪ್ರಧಾನಿ ಒಂದು ಕಡೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ. ಈ ಒಂದು ನಮ್ಮ ಸಚಿವರ ಅವರ ಫ್ಯಾಮ್ಲಿಗೆ, ಅವರ ತಾಯಿಗೆ, ಅವರ ತಂಗಿಯಂದ್ರಿಗೆ ಎಲ್ಲರಿಗೂ ಎಷ್ಟು ಕೀಳ ಮಟ್ಟದ ಮನುವಾದಿ ಇವನು ಅಂತ ನೀವೇ ಒಂದು ಸತಿ ನೋಡಿ. ಅವನು ಹಾಕಿರೋ ಎಲ್ಲ ರೆಕಾರ್ಡ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವ್ರು ಹಾಕಿದ್ದಾರೆ. ಇವನಿಗೆ ತಕ್ಕ ಶಾಸ್ತಿ ಮಾಡಬೇಕು. ಆಮೇಲೆ ಈ RSS ಗುರು ಮೋಹನ್ ಭಗವತ್ ಜಿ, ದೇಖಿಯೇ आपका संघी का अवतार देखिए. ಮೋದಿ ಜಿ ರಾಷ್ಟ್ರವಾದಿ ಸಂಘಟನೆ RSSನ ಒಬ್ಬ ಕಾರ್ಯಕರ್ತನ ನೋಡಿ. ಸ್ನೇಹಿತರೆ, ಇದೇನು ಮೊದಲಲ್ಲ. ಪ್ರಿಯಾಂಕ್ ಖರ್ಗೆಕ್ಕಿಂತ ಮೊದಲು ಭಾಳಷ್ಟು ಜನಕ್ಕೆ ಇದೇ ರೀತಿ RSS ಬಿಹೇವ್ ಮಾಡಿದ್ದಾರೆ. ಎಂಥ ಕೊಳಕ ಮನಸ್ಥಿತಿಯ ಸಂಘಟನೆಯ ಒಬ್ಬ ಸ್ವಯಂ ಸೇವಕ ಅನ್ನೋದು ನೀವೇ ನೋಡಿ ಸ್ನೇಹಿತರೆ. ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ RSS ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, क्या होता हाँ? तू कौन है? तू तेरा जैसा औलाद निकला है ना इंडिया में, बहन चौथ. हाँ? क्या प्रॉब्लम क्या है तुम्हारा? प्रॉब्लम क्या है तुम्हारा? अरे इसके बारे में जो बोलने का तेरी औकात है बहन चौथ? तेरी औकात है क्या? हाँ? अब मेरे औकात है, मैं RSS का जुड़ा हुआ. मेरे RSS जो है ना 100 साल के. ये प्रियंका जो है ना बहन चौथ, तू अभी पैदा हुआ है 30, 35, 40 साल तेरा उम्र हुआ है. हाँ? तेरे बाप को बोलने को नहीं आता बहन चौथ. और राहुल गांधी को वो प्रियंका गांधी बोलता है. हाँ? यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? RSS का सीख यही है क्या? यही सिखाते आपको RSS शाखा में? मतलब नहीं तू बोलो RSS शाखा. अरे भाई एक मिनट ठहरो. RSS शाखा में ऐसे ही सिखाते हैं क्या? हाँ, ये किसका ये? अरे ठहरो भाई. ये आपको शाखा में सिखाते हैं, मोहन भागवत जी सिखाते हैं. कौन BL संतोष जी सिखाते हैं? अरे भाई पहले मेरी बात सुन. पहले बात तो सुनते जा. बात सुनने की औकात रखते जा भाई. ಇಲ್ಲ ಕೇಳಿ. लेकिन ठहरो. तुमको तेरी माँ की छूट तेरे जैसे हर तोड़ तेरी माँ को पूजने वाले नहीं है. तो ये सब सीख प्रियंका खरीदा को कितने दूर तोड़ के निकला रहे. तो ये मुसलमान के बारे में बात करता है, हिंदी के बारे में. अभी ये जो आप भाषा बात कर रहे हैं, आपको RSS सिखाता है क्या? ये शाखा में सिखाते हैं आपको? हाँ? अरे तेरी माँ की छूट. ये खरीदा जो बोलता है तेरा राहुल गांधी. ಕೇಳಿಸ್ಕೊಂಡಿದ್ದೀರಲ್ವಾ ಸ್ನೇಹಿತರೆ? ಇಂಥ RSS ಸಂಘಿಗಳಿಗೆ, ಇಂಥ RSS ನಾಯಿಗಳಿಗೆ ನೀವೇನು ಮಾಡ್ಬೇಕು ನೀವೇ ಹೇಳಿ. ಒಂದು ಸ್ವಲ್ಪ ನ್ಯಾಯ ಬೇಡವೇನ್ರಿ? ಇದೇನ್ರಿ ರಾಷ್ಟ್ರೀಯತೆ ಅಂದರೆ? ಮೋಹನ್ ಭಾಗವತ್ ಅವರ ಇದೇನಾ ರಾಷ್ಟ್ರೀಯತೆ ಅಂದರೆ? ಇದೇನಾ ಸಂಘದಲ್ಲಿ ಕಳಿಸೋದು? ನೀವೇ ಹೇಳಿ. ಈಗ ಈ ದೇಶದ ಬಹುಜನರೇ, ಈ ದೇಶದ OBCಗಳೇ, ಈ ದೇಶದ ದಲಿತರೇ, ನೀವೇ ಹೇಳಿ. ಇಂಥ RSS ರ್ಯಾಬಿಟ್ ಡಾಗ್ಸ್ನ ಏನು ಮಾಡ್ಬೇಕು ಹೇಳಿ? ಇಂಥ RSS BJPಗೆ ನೀವು ಸಪೋರ್ಟ್ ಮಾಡ್ತೀರಾ? ನಾನು ನಿಮ್ಮಲ್ಲಿ ಎಲ್ಲರೂ ಕಳ್ಕಳಿಯಾಗಿ ಕೇಳ್ಕೊತೀನಿ. ಇವತ್ತು ಪ್ರಿಯಾಂಕ್ ಖರ್ಗೆಗೆ ಬೈದಿದ್ದಾರೆ, ನಾಳೆ ನನಗೆ ಬೈತಾರೆ, ನಾಳೆ ನಿಮಗೆ ಬೈತಾರೆ.
ನೀವೆಲ್ಲರಿಗೂ ನಿಮ್ಮಲ್ಲಿ ಕಲಿಯಾಗಿ ವಿನಂತಿಸ್ಕೊಳ್ತೇನೆ, ಈ ದರಿದ್ರ RSSನ ಸಪೋರ್ಟ್ ಮಾಡೋದು ಬಂದ್ ಮಾಡಿ, ಈ BJPನ ಸಪೋರ್ಟ್ ಮಾಡೋದು ಬಂದ್ ಮಾಡಿ. ಎಲ್ಲ ಬಹುಜನರೇ, ದಲಿತ OBCಗಳೇ, ನೀವು ಕೇಳ್ಕೊಳ್ಳಿ, ಇದೇ ನಿಮ್ಗಾಗಿರೋದು. ಇವತ್ತು ಏನು ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆ ಮಾಡಿದ್ರು, ನಾಳೆ ನನ್ನ ಜೊತೆ ಆಗುತ್ತೆ, ನಾಳೆ ನಿಮ್ಮ ಜೊತೆ ಆಗುತ್ತೆ, ನಿಮ್ಮ ತಾಯಂದರು, ನಿಮ್ಮ ಅಕ್ಕ, ನಿಮ್ಮ ತಂಗಿಯರ ಜೊತೆ ಆಗುತ್ತೆ. ಸೊ ಈ ಸಂಘಿ RSS BJPಗನ್ನು ಧಿಕ್ಕರಿಸಿ ಇಂಥ ರೇಬಿಡ್ ಡಾಗ್ಸ್ನೇ ಕ್ವಾರಂಟೈನ್ ಹಾಕೋ ಸಮಯ ಬಂದಿದೆ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.